ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ ಎಕ್ಸಾಕ್ಟಾಗಿ 2.5 ವರ್ಷ ಆಯಿತು. ಅರ್ಧ ಅವಧಿ ಪೂರೈಸಿತು. ಅಭಿನಂದನೆಗಳು ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸದಸ್ಯರಿಗೆ, ಶಾಸಕರುಗಳಿಗೆ ಎಲ್ರಿಗೂ ಅಭಿನಂದನೆಗಳು. ಅರ್ಧ ಅವಧಿ ಇವತ್ತು ಪೂರ್ಣಗೊಂಡಿತು. ಇವತ್ತೇ ಮಧ್ಯಾಹ್ನ 3 ಗಂಟೆ ಫ್ಲೈಟ್ ಹಿಡ್ಕೊಂಡು ಬೆಂಗಳೂರಿನಿಂದ ದಿಲ್ಲಿಗೆ 8 ಜನ ಶಾಸಕರು ಫ್ಲೈಟ್ ಹತ್ತಿದ್ರು. ಅವರ ಪೈಕಿ ಒಬ್ಬರು ಸಚಿವರು ಕೂಡ ಫ್ಲೈಟ್ ಹತ್ತಿದ್ರು. ಎಂಟು ಜನ ಹಳೆ ಮೈಸೂರು ಭಾಗದವರು, ಒಂದೇ ಸಮುದಾಯಕ್ಕೆ ಸೇರಿದವರು. ಅವರ ಪೈಕಿ ಕೆಲವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಈಗಾಗಲೇ ಮಾತನಾಡಿರುವಂಥವರು. ಕಾಕತಾಳಿ ಏನಾಗಿರಲಿಕ್ಕಿಲ್ಲ. ಬೇರೆ ಬೇರೆ ಕೆಲಸ ಎಲ್ರಿಗೂ ಇತ್ತು. ಎಲ್ಲರೂ ಫ್ಲೈಟ್ ತಗೊಳಕ್ಕೆ ನಿರ್ಧಾರ ಅಂದರೆ ದಿಲ್ಲಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು. ಒಂದೇ ಫ್ಲೈಟ್ನಲ್ಲಿ ಹೋಗ್ತಾವೆ, ಒಂದೇ ಕಡೆ ಟಿಕೆಟ್ ಬುಕ್ ಆಗಿಬಿಟ್ಟಿದೆ. ಹಂಗೆಲ್ಲ ಆಗಿರೋದಿಲ್ಲ. ಅದು ಇವತ್ತಿಗೆ 2.5 ವರ್ಷ ಮುಗೀತು. ಕೊಟ್ಟ ಮಾತನ್ನು ಯಾವಾಗ ಈಡೇರಿಸ್ತೀರಿ? ಆದಷ್ಟು ಬೇಗ ಈಡೇರಿಸಿ. ಈ ಒತ್ತಡವನ್ನು ಹಾಕುವುದಕ್ಕೆ ಅವರು ದಿಲ್ಲಿಗೆ ಹೋಗಿದ್ದಾರೆ ಅನ್ನೋದು ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತಾ ಇದೆ. ಅವರಿಲ್ಲ ಅಂತಾರೆ. ಚಲುವರಾಯಸ್ವಾಮಿ ಅವರು ಸಂಜೆ ನಮ್ಮ ಲೆಫ್ಟ್ ರೈಟ್ ಸೆಂಟರ್ ನಡೀತಾ ಇದ್ದಾಗ ಫೋನ್ನಲ್ಲಿ ಕನೆಕ್ಟ್ ಮಾಡಿ ಏನು ಮಾತಾಡಿದ್ರು ಅಂದರೆ, ಬಂದು ಫ್ಲೈಟ್ ಇಳಿದು ಸೀದಾ ಕೃಷಿ ಇಲಾಖೆಗೆ ಹೋದೆ. ನಾನು ಸೆಕ್ರೆಟರಿಗಳನ್ನು ಭೇಟಿಯಾದೆ, ಒಂದಷ್ಟು ಮನವಿಗಳನ್ನು ಕೊಡೋದಿತ್ತು, ಕೊಟ್ಟೆ. ನಾಳೆ ಬೆಳಗ್ಗೆ ಮತ್ತೆ ಕೊಡೋದಿದೆ, ಮತ್ತೆ ಮುಗಿಸ್ಕೊಂಡು ನಾಳೆ ಮತ್ತೆ ವಾಪಸ್ ಬಂದುಬಿಡ್ತೀನಿ ನಾನು ಅಂತ. ಮತ್ತು ಉಳಿದವರು ಅಂದರೆ ರವಿ ಗಣಿಗ ಅವ್ರದ್ದು ಏನೋ ಬೇರೆ ಕೇಸ್ ಇತ್ತಂತೆ, ಅದಕ್ಕೋಸ್ಕರ ಬಂದಿದ್ದರು. ಹಾಗಾಯಿತು ಹಿಂಗಾಯಿತು ಎಲ್ಲ ಹೇಳಿದ್ರು ಚಲುವರಾಯಸ್ವಾಮಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತೀರಾ ಅಂದರೆ ಇಲ್ಲ, ನಾನೇನು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಇಲ್ಲಿದ್ದರೆ ಭೇಟಿ ಆದರೆ ಏನು ತಪ್ಪು? ಹಾಗೆ ಇಷ್ಟೆಲ್ಲ ಆಗಿದೆ. ಹೋದವರು ಯಾರ್ಯಾರು ಅದನ್ನೊಂದು ಸಲ ನೋಡ್ಬೇಕು ನೀವು. ಚಲುವರಾಯಸ್ವಾಮಿ, ರವಿ ಗಣಿಗ, ಆನೇಕಲ್ ಶಿವಣ್ಣ, ಕುಣಿಗಲ್ ರಂಗನಾಥ್, ಗುಬ್ಬಿ ಶ್ರೀನಿವಾಸ್, ನೆಲಮಂಗಲ ಶ್ರೀನಿವಾಸ್, ದಿನೇಶ್ ಗೂಳಿಗೌಡ MLC, ಇಷ್ಟು ಜನ ದಿಲ್ಲಿಗೆ ಹೋಗಿದ್ದಾರೆ. ಉಳಿದಂತೆ ಸಚಿವ ಶಿವಾನಂದ ಪಾಟೀಲರು ದಿಲ್ಲಿಲಿದ್ದಾರೆ, TD ರಾಜೇಗೌಡರು ಇದ್ದಾರೆ, ಅಶೋಕ್ ಮನುಗೂಳಿ ಅವರಿದ್ದಾರೆ, ಶಾಸಕರು. 8 ಗಂಟೆಗೇನೋ ಅಂದರೆ ಖರ್ಗೆ ಅವರ ಮನೆ ಮುಂದೆ ಇವರೆಲ್ಲ ಇದ್ದರು. ಅಂದರೆ ಈಗ ಶಿವಾನಂದ ಪಾಟೀಲರು ಡಿ ಕೆ ಶಿವಕುಮಾರ್ ಪರ ಲಾಬಿ ಮಾಡೋದಕ್ಕೆ ಹೋದ್ರ ಹಾಗೆಲ್ಲ ಹೇಳ್ತಿಲ್ಲ. ದಿಲ್ಲಿಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಈ ಉಳಿದವ್ರ ಬಗ್ಗೆ ಹಂಗೆ ಹೇಳೋದಕ್ಕಾಗೋದಿಲ್ಲ. ನಾಳೆ 3 ಜನ ಶಾಸಕರು ಹೋಗ್ತಾರಂತೆ. ನಯನಾ ಮೋಟಮ್ಮ, ಶಿವಗಂಗಾ ಬಸವರಾಜು ಮತ್ತು ಮಾಗಡಿ ಬಾಲಕೃಷ್ಣ ಅವರು. ಶಿವಗಂಗಾ ಬಸವರಾಜು ಅವರು 7ರಿಂದ 7:30 ತನಕ ನಮ್ಮ ಸ್ಟುಡಿಯೋದಲ್ಲೇ ಇದ್ರು. ನಾನು ಹೋಗೋದೇ ಇಲ್ಲ, ಹೋಗೋ ಪ್ಲ್ಯಾನೂ ಇಲ್ಲ ಅಂದರು. ಉಳಿದ ಶಾಸಕರು ಅಲ್ಲಿ ಹೋಗಿದ್ದಾರೆ ಅನ್ನೋದು ನಿಮ್ಮ TV ನೋಡೋ ತನಕ ನನಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಕೇಳಿ ಹ್ಞೂ ಅನ್ಬೇಕಷ್ಟೆ. ಈಗ ಮಧ್ಯಾಹ್ನ ಫ್ಲೈಟ್ ಹಿಡ್ಕೊಂಡು ದಿಲ್ಲಿಗೆ ಹೋದಂಥ ಶಾಸಕರುಗಳ ಪೈಕಿ ಕೆಲವು ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯವರ ಹತ್ರ ಹೋದರು. AICC ಅಧ್ಯಕ್ಷರ ಮನೆಗೆ ಹೋಗಿದ್ರು. ಕರೆಕ್ಟಾಗಿ ಅದೇ ಟೈಮ್ಗೆ ಸೋನಿಯಾ ಗಾಂಧಿ ಅವರೇನೋ ಬರಕ್ಕೆ ಹೇಳಿದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿಂದ ಹೊರಟು ಬಿಟ್ಟರು. ಇವರು ವಾಪಸ್ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗುತ್ತಾರಾ? ಇವತ್ತು ರಾತ್ರಿ ಭೇಟಿ ನಡೆಯುತ್ತಾ? ನಾಳೆ ಭೇಟಿ ನಡೆಯುತ್ತಾ? ನಾಳೆ ಬೆಳಗ್ಗೆ 8 ಗಂಟೆ ಫ್ಲೈಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. 8 ಗಂಟೆ ಫ್ಲೈಟಿಗೆ ಬೆಂಗಳೂರಿಗೆ ಬರ್ತಾ ಇರುವ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗಬೇಕು ಅಂದರೆ ಬೆಳಗ್ಗೆ 7 ಗಂಟೆಗಿಂತ ಮುಂಚೆ ಹೋಗ್ಬೇಕು ಇವ್ರ ಮನೆಗೆ. ಆ ಭೇಟಿ ನಡೆಯುತ್ತಾ ನಡೆಯೋದಿಲ್ವಾ ಅಪ್ಡೇಟ್ಗಳನ್ನು ಕೊಡ್ತೀವಿ. ಆ್ಯಸ್ ಆಫ್ ನೌ ಇಷ್ಟೆಲ್ಲ ಆಗ್ತಾ ಇದೆ. ಇವತ್ತೊಂದಷ್ಟು ಜನ ಶಾಸಕರು ಹೋದರು, ನಾಳೆ ಒಂದಷ್ಟು ಜನ ಶಾಸಕರುಗಳು ಹೋಗ್ತಾರೆ ದಿಲ್ಲಿಗೆ. ಇವರೆಲ್ಲರೂ ಡಿ ಕೆ ಶಿವಕುಮಾರ್ ಬಣ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇವರ ಪೈಕಿ ಕೆಲವರು ಅತ್ಯಂತ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಬೇಕು, ಇದೇ ಅವಧಿಯಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಡಿ ಕೆ ಸುರೇಶ್ ಅವರು ಆಡಿದ ಮಾತು. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಡಿ ಕೆ ಸುರೇಶ್ ಅವ್ರ ಹತ್ರ ಹೋದಾಗ ನಾಳೆ ಮಾತಾಡ್ತೀನಿ ಅಂದರು. ಇವತ್ತು ಕೊಟ್ಟರು ಹೇಳಿಕೆಯನ್ನು. ವೆರಿ ವೆರಿ ಕ್ರೂಷಿಯಲ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಆಗತ್ತಿದು. ಸಿದ್ದರಾಮಯ್ಯನವರು ಇಲ್ಲಿ ತನಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ, ಈಗಲೂ ನಡ್ಕೊಳ್ತಾ ಇದ್ದಾರೆ, ಮುಂದೂ ನಡ್ಕೊಳ್ತಾರೆ. ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿರಬೇಕು ಅಂದರೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಕೊಟ್ಟ ಮಾತಿನಂತೆ ನಡೆಯೋದು ಬಹಳ ಮುಖ್ಯ. ಆವಾಗ ಅವರು ರಾಜಕಾರಣದಲ್ಲಿ ಶಾಶ್ವತವಾಗಿರ್ತಾರೆ.
ಮಾತು ಕೊಟ್ಟರೆ ಅದರಂತೆ ನಡ್ಕೋಬೇಕು. ನೋಡಿ ಎಷ್ಟು ಸಲ ಮಾತು ಕೊಡೋದು, ಮಾತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಎಷ್ಟು ಸಲ ಬರುತ್ತೆ ನೋಡಿ ಇದು. ಆಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಅಂದರೆ ಅದು ನಮ್ಮ ನಿಮ್ಮ ಮಧ್ಯದಲ್ಲಿ ಚರ್ಚೆ ಆಗೋದಲ್ಲ ಅಂದ್ಬಿಟ್ರು. ಯಾರಿಗೆ ಏನು ಮಾತು ಕೊಟ್ಟಿದ್ರೂ ಸಿದ್ದರಾಮಯ್ಯನವರು ತಪ್ಪೋರಲ್ಲ. ಕಳೆದ 5 ವರ್ಷಗಳ ಹಿಂದೆ ಏನೇನು ಭರವಸೆ ಕೊಟ್ಟಿದ್ರು ಅದೆಲ್ಲ ಭರವಸೆಯನ್ನು ಸಿದ್ದರಾಮಯ್ಯನವರು ಈಡೇರಿಸಿದ್ದಾರೆ. ಈಗಲೂ ಕೂಡ ಯಾರ್ಯಾರಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ಸಿದ್ದರಾಮಯ್ಯನವರು ನಡೀತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಕೊಟ್ಟ ಮಾತಿನಂತೆ ನಡೀತಾರವರು. ನಾನು ಯಾವತ್ತೂ ಆಶಾದಾಯಕನಾಗಿರುವಂಥವನು, ನಾನು ಮುಂದೆ ನೋಡ್ತೀನಿ ಹೊರತು ಹಿಂದೆ ನೋಡುವಂಥವನಲ್ಲ. ಕೊನೆಯದಾಗಿ ಅವರು ಅಂದರೆ ಕೋಟ್ ಮಾಡಬೇಕಾಗಿರೋ ವಾಕ್ಯಗಳನ್ನಷ್ಟೇ ಹೇಳ್ತಾ ಇದ್ದೀನಿ ನಾನು ಎಲ್ಲದಕ್ಕೂ ಸಾಕ್ಷಿಯೇ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ದೆಹಲಿಯಲ್ಲಿ 2.5 ವರ್ಷದ ಹಿಂದೆ ಏನು ತೀರ್ಮಾನ ಆಗುತ್ತೆ ಅನ್ನೋ ಕುತೂಹಲ ಇತ್ತು. 4 ಗೋಡೆ ಮಧ್ಯೆ ನಡೆದ ತೀರ್ಮಾನ, ಅದು ವರಿಷ್ಠರು ಮಾಡಿದ ತೀರ್ಮಾನ ಅಂದರು. ಅಧಿಕಾರ ಹಂಚಿಕೆ ಬಗ್ಗೆನಾ ಅಂದ್ರೆ ಅದರ ಬಗ್ಗೆ ವರಿಷ್ಠರು ಮಾತಾಡಬೇಕು ಅಂದರು. ಪತ್ರಕರ್ತರು ಅದನ್ನು ಕೇಳ್ತಾರೆ, ಎಲ್ಲಿ ಸಿಗ್ತಾರೆ ಸರ್ ನಮ್ಮ ಕೈಗೆ ವರಿಷ್ಠರು ಅಂದ್ರೆ ಪ್ರಯತ್ನ ಪಡಿ ಸಿಗ್ತಾರೆ ಅಂತ. ಡಿ ಕೆ ಸುರೇಶ್ ಅವರ ಮಾತು ಕೇಳಿಸ್ಕೊಳ್ಳಿ. ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ. ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಸರ್. ನಿನ್ನೆನೂ ಕೂಡ ಘೋಷಣೆ ಕೂಗಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು? ನಿಮ್ಮ ಮುಂದೆ ನಡೆಯುವಂಥ ಚರ್ಚೆ ಅಲ್ಲ, ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಖಂಡಿತ ನಾನು ಯಾವತ್ತೂ ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ತಿರುಗಿ ನೋಡೋನಲ್ಲ, ನಾನು ಮುಂದೆ ತಿರುಗಿ ನೋಡೋಣ. ಗೊತ್ತಾಯ್ತಲ್ಲ, ಅವ್ರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಸಿಎಂ ನಮ್ಗೆ ಹೊಸಬ್ರಲ್ವಲ್ಲಪ್ಪ ಸಿಎಂ, ನಮ್ಗೆ ಹಳಬ್ರು ಸಿಎಂ. ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಏನು ಅದ್ರಲ್ಲಿ ಆತಂಕ ಏನಿದೆ? ಈಗ ಸ್ವಲ್ಪ ಕೇಳಿ, ನಾನು ಯಾರು ಬೇರೆಯವರು ಸಿಎಂ ಹತ್ರ ಹೋಗಿ ಬಿಜೆಪಿ ಸಿಎಂ ಹತ್ರ ಮಾತಾಡಿದ್ದೀನಿ, ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ? ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ಹೇಳ್ತೀನಿ, ಕಾಂಗ್ರೆಸ್ನ ಕಾರ್ಯಕರ್ತ. ನಾನು ಒಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರು ಎಲ್ಲರೂ ಇದ್ದು, ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡೋದು ಅದು 4 ಗೋಡೆಗಳ ಮಧ್ಯೆ ನಡೆದಂಥ ತೀರ್ಮಾನ. ಅದಕ್ಕೆ ಕೇಳ್ತಿರೋದು ಅಧಿಕಾರ ಹಂಚಿಕೆ ಅನ್ನೋದು ಚರ್ಚೆ ಆಗಿದೆಯಾ ಅಂತ ನಿಮ್ಮ ಹತ್ರ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು. ಸಿಗ್ತಾರೆ ರೀ, ಹುಡುಕ್ಬೇಕು. ನಿಮ್ಗೆ ಸಿಗದೆ ನನಗೆ ಸಿಗ್ತಾರಾ? ನಿಮಗೆ ಸಿಗೋದು ಜಾಸ್ತಿ. ಖಂಡಿತ ಸ್ಪಷ್ಟತೆ ಕೊಟ್ಟೇ ಕೊಡ್ತಾರೆ. ನಿಮ್ಮ ಮನವಿಗಳಿಗೆ, ಬೇಡಿಕೆಗಳಿಗೆ ಹೈಕಮಾಂಡ್ ಮಟ್ಟದಲ್ಲಿ ನನ್ನ ಯಾವುದೇ ಮನವಿ ಇಲ್ಲ, ನನ್ನ ಯಾವುದೇ ಮನವಿಗಳು ಇಲ್ಲ. ನನ್ನ ಆಸೆ ಇದೆ, ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಯಾವಾಗ ಸಿಗ್ಬೋದು? ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗೆ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ಅದು ನನಗೆ ಗೊತ್ತಿಲ್ಲ, ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ. ಗೊತ್ತಾಯ್ತಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು, ಬಂದರು, ಮುಖ್ಯಮಂತ್ರಿ ಆದರು. ಅವ್ರ ಹಣೆಯಲ್ಲಿ ಬರ್ದಿತ್ತು ಆದರು, ಬಂದು 3 ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದರು. ಅದರಲ್ಲೇನಿದೆ? ಈಗ ಗುಜರಾತ್ನಲ್ಲಿ ಫಸ್ಟ್ ಟೈಮ್ MLAs ಮುಖ್ಯಮಂತ್ರಿ ಆಗಿದ್ದಾರೆ ಆಗಿಲ್ಲ. ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ, ಅಸಾಧ್ಯವಾದದ್ದು ಅಲ್ಲ. ಡಿ
ಕೆ ಸುರೇಶರ ಈ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರು ಮುಖ್ಯಮಂತ್ರಿಗಳು. ಚಾಮರಾಜನಗರದಲ್ಲಿ ಇದ್ರು ಅವರು ಇವತ್ತು. ನೋಡಿ, ಕೆಲವರಿಂದ ಬರ್ತಾ ಇರುವ ಹೇಳಿಕೆಗಳು, ಬಾಡಿ ಲ್ಯಾಂಗ್ವೇಜ್ಗಳನ್ನು ಗಮನಿಸ್ತಾ ಇದ್ದರೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ, ಅಧಿಕಾರ ಬಿಡೋ ಮಾತೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ಪಷ್ಟವಾಗಿ ಹೇಳಿ ಬಂದಿರೋ ಹಂಗಿದೆ ಅದು. ಒಂದು, ಅಧಿಕಾರ ಬಿಡೋ ಮಾತಿಲ್ಲ, ಇನ್ನೊಂದು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಈಗ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರಯಾರಿಟಿ ಈಗ ಫಸ್ಟ್ ಕ್ಯಾಬಿನೆಟ್ ರೀಶಫಲ್ ನಿಲ್ಲಿಸೋದಾಗ್ಬಿಡ್ತು. ಕ್ಯಾಬಿನೆಟ್ ರೀಶಫಲ್ ಒಂದು ಆಗದೆ ಇರೋಂಗೆ ನೋಡ್ಕೊಳ್ಳೋದೇ ಫಸ್ಟ್ ಪ್ರಯಾರಿಟಿ ಆಗ್ಬಿಡ್ತು. ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ದಿಲ್ಲಿಯಲ್ಲಿ ಕೊಟ್ಟ ಇಂಟರ್ವ್ಯೂನಿಂದ ಶುರುವಾಗಿದೆ. ಸಿದ್ದರಾಮಯ್ಯನವರು ಅದ್ಯಾರು ಬರ್ತಿರೋ ಬರ್ರಿ ಅನ್ನುವ ರೀತಿಯಲ್ಲಿ ನಿಂತ್ಕೊಂಡಿರೋದು. ರಾಜ್ದೀಪ್ ಸರ್ದೇಸಾಯಿಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಯಾವ ಅಂಡರ್ಸ್ಟ್ಯಾಂಡಿಂಗೂ ಆಗಿಲ್ಲ, ಏನೂ ಇಲ್ಲ. ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ನು ನನ್ನ ನೇತೃತ್ವದಲ್ಲೇ ಆಗುತ್ತೆ ಅಂತ ಹೇಳಿಬಿಟ್ರು. ಆವಾಗಲಿಂದ ಶುರುವಾಗಿರೋದು. ಈಗಂತಿದ್ದಾರೆ ಚಾಮರಾಜನಗರ, ನಿಮಗೂ ಗೊತ್ತಿರ್ಬೇಕು, ಅಲ್ಲಿ ಹೋದರೆ ಅಧಿಕಾರ ಕಳ್ಕೊತಾರೆ ಅಂತ ಒಂದು ಭ್ರಮೆ ಇತ್ತು ಹಿಂದೆ, ಮೂಢನಂಬಿಕೆ ಒಂದಿತ್ತು. ಅದನ್ನು ಸಿದ್ದರಾಮಯ್ಯನವರು ಆದಿಯಾಗಿ ಅನೇಕರು ಕಳೆದ್ರು. ಅದನ್ನು ಅಲ್ಲಿಗೆ ಹೋಗಿ ಅದೇನಾಗುತ್ತೆ, ಅಧಿಕಾರ ಎಲ್ಲ ಹೋಗುತ್ತೆ ತೋರಿಸಿ ಅಂತ. ಇವತ್ತು ಅದನ್ನಲ್ಲೇ ಹೇಳಿದ್ರು ಚಾಮರಾಜನಗರದಲ್ಲಿ, ಇಲ್ಲಿಗೆ ಬಂದರೆ ಅಧಿಕಾರ ಹೋಗುತ್ತೆ ಅಂತಿತ್ತು, ನನ್ನ ಅಧಿಕಾರ ಮತ್ತಷ್ಟು ಗಟ್ಟಿಯಾಗೇ ಇರುತ್ತೆ ಅಂದರು. ಮೊನ್ನೆ ಆ ಹಾವನೂರು ಕಮಿಟಿಯ ವಾರ್ಷಿಕೋತ್ಸವದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ 16 ಬಜೆಟ್ ಮಂಡಿಸಿದ್ದೀನಿ, 17ನೇದು ಆಗುತ್ತೆ ಅಂದರು. ಇವತ್ತು ಅದೇ ಅರ್ಥದಲ್ಲಿ ಮಾತಾಡಿತ್ತು. ಅಂದರೆ ಬಜೆಟ್ ಮಂಡಿಸೋ ತಯಾರಿಯಲ್ಲಿದ್ದಾರೆ ಅವರು. ಮಾರ್ಚ್ನಲ್ಲಿ ಬಜೆಟ್, ಅದರ ಮಧ್ಯದಲ್ಲಿ ಕ್ಯಾಬಿನೆಟ್ ರೀಶಫಲ್ ಒಂದು ಸದ್ಯಕ್ಕಿಲ್ಲ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ, ಚುನಾವಣೆಲ್ಲ ನಾವೇ ಗೆಲ್ತೀವಿ. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು 2ನೇದು. 3ನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ, ಚುನಾವಣೆಲ್ಲ ನಾವೇ ಗೆಲ್ತೀವಿ. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇರೋದು, ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ, ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದಾವೆ ಅಷ್ಟೇ. ಇಲ್ಲ, ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ನೆಕ್ಸ್ಟ್ ಬಜೆಟ್ ಇನ್ನು ಎಷ್ಟು ಬಜೆಟ್ ಮಂಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾ ಇರುತ್ತೆ. ಹಿಂಗಿತ್ತು ಸಿದ್ದರಾಮಯ್ಯನವರ ಮಾತು. ಅವರು ಮುಖ್ಯಮಂತ್ರಿ ಆಗಿರುವ 2ನೇ ಅವಧಿಯಲ್ಲಿ 2.5 ವರ್ಷಗಳನ್ನು ಇವತ್ತು ಕಂಪ್ಲೀಟ್ ಮಾಡಿದ್ರು. ಅಂದರೆ 7.5 ವರ್ಷ ಅಧಿಕಾರಾವಧಿ. ಕರ್ನಾಟಕದಲ್ಲಿ ಇದುವರೆಗೂ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾದಂಥ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರ ಹೆಸರಿಗೆ. ಇನ್ನು 52 ದಿನಗಳ ನಂತರ ಸಿದ್ದರಾಮಯ್ಯನವರು ದೇವರಾಜ ಅರಸು ರೆಕಾರ್ಡ್ ಮುರಿತಾರೆ. 7 ವರ್ಷ 239 ದಿನ ದೇವರಾಜ ಅರಸು ಅವರು ಒಟ್ಟು ಮುಖ್ಯಮಂತ್ರಿಯಾಗಿದ್ದ ಅವಧಿ. ಸಿದ್ದರಾಮಯ್ಯನವರು ಇವತ್ತಿಗೆ 7 ವರ್ಷ 187 ದಿನಗಳನ್ನು ಪೂರೈಸಿದರು. 7 ವರ್ಷ 187 ದಿನ ಪೂರೈಸಿದರು. ಇನ್ನು 52 ದಿನಗಳ ನಂತರ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯನವರ ಹೆಸರಿಗೆ ದಾಖಲೆ ಆಗುತ್ತೆ, ಅವರ ಹೆಸರಿಗೆ ರೆಕಾರ್ಡ್ ಆಗುತ್ತೆ. ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ರೆಕಾರ್ಡು. 2.5 ವರ್ಷದ ಹಿಂದೆ ಆಗಿತ್ತು ಎನ್ನಲಾದ ಒಪ್ಪಂದವನ್ನು ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಅವರಿಗೆ ಈ ರೆಕಾರ್ಡ್ ಆಗುತ್ತೋ ಬಿಡುತ್ತೋ ಸಂಬಂಧ ಇಲ್ಲ.
ಸಿದ್ದರಾಮಯ್ಯನವರು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ನನ್ನ ಅಧಿಕಾರ ಗಟ್ಟಿಯಾಗಿರುತ್ತೆ, ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ಬಜೆಟ್ ಮಂಡಿಸ್ತಾನೇ ಇರ್ತೀನಿ ಅಂದರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಕಡೆಯವರು ದಿಲ್ಲಿ ಯಾತ್ರೆಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯಾರ್ಯಾರು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೊತ್ತಿದೆಯಲ್ಲ 2.5 ವರ್ಷ ಆಯಿತು ಅಂತ. ಅಲ್ಲ, ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು, ಅವರಿಗೀಗ 17ನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಇವ್ರೇನ್ ಮಾತು ಕೊಟ್ಟವರೋ ಅವ್ರೇನ್ ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ, ಅದು ಬಿಟ್ವೀನ್ ದೆಮ್ ಓನ್ಲಿ. ಅದು ಅವ್ರು ತೀರ್ಮಾನ ಮಾಡ್ಕೊತಾರೆ. ಅನುಮಾನ ಇದೆಯಾ? ಅಲ್ಲ, ನಿಮ್ಗೇನ ಅನುಮಾನ? ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಬೇರೆಯವ್ರು ಆಗ್ಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವ್ರು ಆಗ್ಬೇಕು. ಈಗ ಖಾಲಿ ಇಲ್ವಲ್ಲ, ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗ್ಲಿ, ಅದಕ್ಕೆ ಯಾರು ಬೇಡ ಅಂತಾರೆ? ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವಾಂಶ. ನಡೀರಿ, ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ ಇವತ್ತಿಗೆ. ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 2.5 ವರ್ಷ ಆಯಿತು. 2.5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರ್ತದೆ. ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಕ್ಷದ ವರಿಷ್ಠರ ಪರಮಾಧಿಕಾರ. ನಾಯಕತ್ವ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ನಮ್ಗೆ ಯಾರೂ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷ ಆದಮೇಲೆ ಬೇರೆಯವರು ಮುಖ್ಯಮಂತ್ರಿ ಅಂತ ನಮಗೆ ಯಾರೂ ಹೇಳಿಲ್ಲ. ಪಕ್ಷದ ವರಿಷ್ಠ ಮಂಡಳಿನೂ ಹೇಳಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಮಗೇನು 2.5 ವರ್ಷ ಅಂತ ಹೇಳಿಲ್ಲ. KPCC ಅಧ್ಯಕ್ಷರು ಕೂಡ ನಮಗೇನು ಹೇಳಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ. ನೋಡೋಣ. ಮುಖ್ಯಮಂತ್ರಿಗಳು ಹೇಳಿದ್ದಷ್ಟೇ 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ, ಇನ್ನು 2.5 ವರ್ಷ ತಾವುಗಳೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದ್ರಿಂದ ದಯವಿಟ್ಟು ಅನುಭವವನ್ನು ಕೊಟ್ರೆ ಎಲ್ಲರೂ ಕೂಡ ಅನುಭವ ಆಗುವಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಈ ಸರಿ ಕೇಳ್ತೀರಿ ಈಗ ಪದೇ ನಿಮ್ ಇದನ್ನ ಈಗ ಅವರು ನೋಡ್ರಿ, ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, ಇವರು ಬದಲಾವಣೆ ಆಗುತ್ತೆ ಅಂತ ಅವ್ರ ಕಡೆಯವರು ಬಹಿರಂಗವಾಗಿ ಹೇಳೋದಿಲ್ಲ, ಇವರು ಬಹಿರಂಗವಾಗಿ ಹೇಳ್ತಾರೆ. ಅದೆಲ್ಲದರ ಮಧ್ಯದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಿಬಿಡುತ್ತೆ, ನಾವು ಮಂತ್ರಿ ಆಗಿಬಿಡ್ತೀವಿ ಅಂತ ತಯಾರಾದಂತಹ ಶಾಸಕರುಗಳ ಕೆಲವರು ಇದ್ರಲ್ಲ, ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಇಲ್ಲ. ಅಂದರೆ 2.5 ವರ್ಷದ ಅವಧಿಯಲ್ಲಿ ನಡೆದ ಅನೇಕ ಘಟನೆಗಳನ್ನು ತುಂಬ ಸಲ ಲಿಸ್ಟೇ ಕೊಟ್ಟಿದ್ದೀವಿ ನಮಗೆ. ಎಷ್ಟು ಸಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಅಥವಾ ಅವರ ಮನವಿಯನ್ನು ಹೈಕಮಾಂಡ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತು ಅಂತ. ಪ್ರತಿ ವಿಷಯದಲ್ಲೂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದೆ ಹೈಕಮಾಂಡ್ ಮುಂದೆ. ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿಸ್ಬೇಕಲ್ಲ, ಅದನ್ನು ಹೈಕಮಾಂಡಿಂದ ಹೇಳಿಸ್ತಾರೆ ಅವರು. ಕ್ಯಾಬಿನೆಟ್ ರೀಶಫಲ್ ಸದ್ಯಕ್ಕಿಲ್ಲ ಅನ್ನೋದು ಕೂಡ ಹೈಕಮಾಂಡ್ನಿಂದಲೇ ಬಂದಿರುವಂಥದ್ದು. ಇನ್ನು ಒಂದು ಆಸೆ ಈಡೇರಬೇಕಾದದ್ದಿದೆ ಡಿ ಕೆ ಶಿವಕುಮಾರ್ ಅವರದ್ದು. ಅದು ಈಡೇರೋದಿಲ್ವಾ, ಈಗಲೇ ಈಡೇರುತ್ತಾ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಈಡೇರುತ್ತಾ, ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ಬೋದಷ್ಟೇ. ಸದ್ಯದ ಬೆಳವಣಿಗೆ ಅವರ ಬೆಂಬಲಿಗರು ದಿಲ್ಲಿಗೆ ಹೋಗಿದ್ದಾರೆ. ಇನ್ನು ಈ ರೀತಿಯಾದಂಥ ವರದಿಗಳು ನೋಡೋದಕ್ಕೆ ಸುಮಾರು ಸಿಗ್ತವೆ. ಇದೆ ರಾಜ್ಯ ರಾಜಕಾರಣದ 1-2 ಅಪ್ಡೇಟ್ ಇದ್ದಾವೆ. ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೆ ನಾನು, ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಆಗೋದಿಲ್ವಾ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಆಗಿಬಿಡುತ್ತೆ, ಕೆಲವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರೆ, ಆ ಹೊಸಬರ ಲಿಸ್ಟ್ನಲ್ಲಿ ನಾವು ಇರ್ತೀವಿ ಅಂತ ಅನೇಕ ಶಾಸಕರುಗಳು ಆಸೆ ಗರಿಗೆದರಿಸಿಕೊಂಡು ಕೂತ್ಕೊಂಡಿದ್ರು.
ಈಗಿನ ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ, ಸದ್ಯಕ್ಕೆ ಅದಾಗ ಹಂಗಿಲ್ಲ. ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಶುರುವಾಗತ್ತೆ ರೀ. ಅದಕ್ಕಿಂತ ಮುಂಚೆ ಅಂತೂ ಆಗಕ್ಕೆ ಸಾಧ್ಯ ಇಲ್ವಾ? ನೀವು ಡಿ ಕೆ ಶಿವಕುಮಾರ್ ಏನೋ ಅಡ್ಡಗಾಲು ಹಾಕ್ತಿಲ್ಲ ಅಂತಲೇ ಇಟ್ಕೊಂಡ್ರು, ಸಿದ್ದರಾಮಯ್ಯನವರು ಅಂದ್ಕೊಂಡಂಗೆ ಅಂದರೆ ದೊಡ್ಡ ಮಟ್ಟದ ರೀಶಫಲ್ ಮಾಡಿ 10-15 ಜನರನ್ನು ಹೊಸಬರನ್ನು ತುಂಬ್ಕೊಂಡು ಬೆಳಗಾವಿ ಅಧಿವೇಶನಕ್ಕೆ ಹೋಗೋಕ್ಕಾಗತ್ತಾ? ಅದಾದ ಮೇಲೆ ಅದೇನೋ ಶೂನ್ಯ ಮಾಸ ಹಂಗೇನೋ ಟೈಮ್ ಸರಿ ಇಲ್ಲಂತೆ. ಆಮೇಲೆ ಬಜೆಟ್ ಸೆಷನ್ ಶುರುವಾಗುತ್ತೆ. ಹಾಗಿದ್ದಾಗ ಕ್ಯಾಬಿನೆಟ್ ರೀಶಫಲ್ ಸದ್ಯಕ್ಕೆ ಆಗೋದಿಲ್ಲ. ಪೊನ್ನಣ್ಣ ಅವರು ಮಾತಾಡಿದ್ರು, ಕೋನ್ ರೆಡ್ಡಿ ಅವರು ಮಾತಾಡಿದ್ದಾರೆ, ರಾಘವೇಂದ್ರ ಹಿಟ್ನಾಳು ಎಲ್ಲರೂ ಮಿನಿಸ್ಟರ್ ಆಗಬೇಕು ಅನ್ಕೊಂಡವ್ರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಕೊಡಗಿನಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ದೊರಕಲಿಲ್ಲ. ರಾಜ್ಯದ ಒಂದು ಜಿಲ್ಲೆಯಾಗಿ ಜಿಲ್ಲೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ದೇಶಕ್ಕೆ. ಕ್ರೀಡೆನಲ್ಲಿರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೊಡಗಿನ ಜನರ ಕೊಟ್ಟಂಥ ಸೇವೆ ಈ ದೇಶದ ಅಭಿವೃದ್ಧಿಗೆ ಕಾರಣಕರ್ತೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಿಂದ ಅದನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಏನೇ ಮಾಡಬೇಕಾದ್ರೂ ಹೈಕಮಾಂಡ್ ತೀರ್ಮಾನ ಫೈನಲ್. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೋತಾರೋ ಅದಕ್ಕೆಲ್ಲ ಶಾಸಕರು ಬದ್ಧಾಗಿತ್ತೆ. ನನ್ನ ರಾಜಕೀಯ ಜೀವನದ 35 ವರ್ಷದ ಹೋರಾಟದಲ್ಲಿ ನಾನು ಒಂದು ಬಾರಿ ಇದರ ಮಂತ್ರಿ ಆಗ್ಬೇಕು ಅನ್ನೋಂಥ ಕನಸಿದೆ. 34 ಮಂದಿ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. ಅವರ ಅನುಕೂಲ ಅನಾನುಕೂಲತೆ ನೋಡಿಕೊಂಡು ಪಕ್ಷದ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಅವ್ರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧರಾಗಿದ್ವಿ. ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು? 3 ಸತಿ ಎಲೆಕ್ಟ್ ಆಗಿದ್ವಿ, ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ, ಸೊ ಮಾಡಿರಿ ಅಂತ ಕೇಳ್ತೀವಿ. ಇದೆಲ್ಲದರ ಬಗ್ಗೆ ಬಿ ಜೆ ಪಿಯವ್ರದ್ದು ಒಂದೆರಡು ರಿಯಾಕ್ಷನ್. ಬಿ ಜೆ ಪಿಯವರು ಅಂದರೆ ಒಬ್ಬರು ಬಿ ಜೆ ಪಿಯವರು ವಿಪಕ್ಷ ನಾಯಕರು, ಇನ್ನೊಬ್ಬರು ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರೋ ಬಸನಗೌಡ ಪಾಟೀಲ್ ಯತ್ನಾಳರ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದೆ ಹೋದರೆ ಅವರು 50-60 ಶಾಸಕರನ್ನು ಕರ್ಕೊಂಡು ಹೊರಗಡೆ ಬಂದುಬಿಡ್ತಾರೆ, ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರೆ, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ, ವಿಜಯೇಂದ್ರ ಡಿ ಸಿ ಎಂ ಆಗ್ತಾರೆ ಅಂತ ಯತ್ನಾಳರ ಲೆಕ್ಕಾಚಾರ ಆಯಿತು. ಇಬ್ಬರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಮುಂದೆನೆ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕೆಲಸ ಒಬ್ಬರದು ಲಾಭ ಒಬ್ಬರದು. ಅಂದ್ರೆ ಯಾರ್ದು? ನಾನು ಕೆಲಸ ಮಾಡಿದೆ, ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದ್ರು, ಇಷ್ಟೇ ಅರ್ಥ. ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಯಾರ್ಯಾರಿಗೆ ಖುಷಿ ಪಡ್ಬೋದೋ ಇವತ್ತು ಬಹಳ ಖುಷಿ ಪಡಿ, ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವರು ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಮಾತಿಗೆ ಕೊಟ್ಟಂತೆ ಈಗ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಮುಂದೆ ಬರಬೇಕು ಅಂತ ಅಷ್ಟೇ. ಅವರೇ ಅನೌನ್ಸ್ ಮಾಡ್ತಾರೆ, ಡೇಟ್ ಅನೌನ್ಸ್ ಮಾಡೋದು ಡಿ ಕೆ ಅವರೇ. ಅವರು ಚಾಣಾಕ್ಷ ರಾಜಕಾರಣಿ ರೀ. ನಾವು ಚುನಾವಣೆಗೆ ತಯಾರಿದ್ದೀರಿ, ಎನಿ ಟೈಮ್ ಎನಿ ಮೂವ್ಮೆಂಟ್. ನಮ್ದು ಕಮಲದ ನೇತೃತ್ವ, ಬಿಜೆಪಿ ನೇತೃತ್ವ. ಯಾರು ನಾಯಕರು ಇರ್ತಾರೋ ಅವರು. ನಮ್ಮ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನಾಯಕತ್ವ, ನಡ್ಡಾ ಅವ್ರ ನಾಯಕತ್ವ. ಚುನಾವಣೆ ಬಂದಾಗ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 10ನೇ ಸಲ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ 10.0 ಅಂತ ಕರೀತಾ ಇದ್ದಾರೆ ಇದನ್ನು. ಜೊತೆಗೆ ತಮ್ಮದೇ ಪಕ್ಷ JDU, BJP, HAM ಸೇರಿದಂತೆ ಮಿತ್ರಕೂಟಗಳ ಟವಲ್ ತಿರುಗಿಸ್ತಾರೆ ನೋಡಿ ಇಲ್ಲಿ. ಇದು ನಿತೀಶ್ ಕುಮಾರ್ರ ಸಿಗ್ನೇಚರ್ ಸ್ಟೈಲ್ ಅಂತದು. ಅದನ್ನು ಮೋದಿ ಮಾಡಿದ್ರು. ಬಿಹಾರ ಚುನಾವಣೆ ಗೆದ್ದ ದಿವಸ 14ನೇ ತಾರೀಕು BJP ಕೇಂದ್ರ ಕಚೇರಿಗೆ ಮೋದಿ ಬಂದ್ರಲ್ಲ, ಕಾರಿಂದ ಇಳಿದು ಹಂಗೆ ಟವಲ್ ತಿರುಗಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಹಿರಿಯ BJP ನಾಯಕರುಗಳ ಸಮ್ಮುಖದಲ್ಲಿ
ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯಿತು. ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಪ್ರಮಾಣ ವಚನ ಬೋಧನೆಯನ್ನು ಮಾಡಿದರು. 27 ಶಾಸಕರುಗಳು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಒಂದು ರೀತಿ NDA ಶಕ್ತಿ ಪ್ರದರ್ಶನದ ವೇದಿಕೆ ಅನ್ನೋ ಥರ ಇತ್ತಿದು. 10ನೇ ಸಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. 2ನೇ ಸಲ DCM ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜೊತೆಗೆ ವಿಜಯ್ ಸಿನ್ಹಾ DCM, ಇಬ್ಬರು BJPಯ DCMಗಳು, JDUನ ಮುಖ್ಯಮಂತ್ರಿ. BJPಯ 14 ಶಾಸಕರುಗಳ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಪೈಕಿ ಇಬ್ಬರು DCM. JDUನ 9 ಶಾಸಕರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಪೈಕಿ ಒಬ್ಬರು ಮುಖ್ಯಮಂತ್ರಿಯಾದ ನಿತೀಶ್ ಕುಮಾರ್ ಅವರು. LJP ಲೋಕ ಜನಶಕ್ತಿ ಪಾರ್ಟಿಯ 2 ಶಾಸಕರು, HIMನ ಒಬ್ಬರು, RLMನ ಒಬ್ಬರು, ಒಟ್ಟು 27 ಜನ ನಿತೀಶ್ ಕುಮಾರ್ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ 27 ಜನ. ಚಿರಾಗ್ ಪಾಸ್ವಾನ್ ಮಾತಾಡಿದ್ರು. ನಿಶಾಂತ್ ಕುಮಾರ್ ಇದ್ದರು, ನಿತೀಶ್ ಕುಮಾರ್ ಮಗ. ಹಿ ಈಸ್ ವೆರಿ ಲೋ ಪ್ರೊಫೈಲ್. ಅಂದರೆ ಮುಖ್ಯಮಂತ್ರಿಯ ಮಗ ಅನ್ನುವ ಹಾಗೆಲ್ಲ ತೋರಿಸ್ಕೊಳ್ಳೋದಿಲ್ಲ. ನಿತೀಶ್ ಕುಮಾರರ ಮೇಲೆ ಅವರದ್ದೇ ಪಕ್ಷದವರ ಒತ್ತಡ ಇತ್ತು, ನಿಮ್ಮ ಮಗನ ರಾಜಕೀಯಕ್ಕೆ ಕರ್ಕೊಂಬನ್ನಿ ಅಂತ ಬೈದು ಸುಮ್ಮನಾಗಿಸಿದ್ರು. ಮುಂಬೈಯಲ್ಲಿ ಯಾವುದೋ ಒಂದು MNC ಕಂಪನಿಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಿಶಾಂತ್ ಕುಮಾರ್ ಬಂದಿದ್ದರು. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಪಾಲಿಟಿಕ್ಸ್ನಿಂದ ಎಷ್ಟು ದೂರ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಮೋದಿ ಅಂಕಲ್, ಅಮಿತ್ ಶಾ ಅಂಕಲ್ ಅಂತ ಮಾತಾಡ್ತಾ ಇದ್ರು ನಿಶಾಂತ್ ಕುಮಾರ್. ಪ್ರಮಾಣ ವಚನ ಸ್ವೀಕಾರ ನೋಡಿ. निष्ठा से प्रतिज्ञान करता हूं प्रतिज्ञान मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। धन्यवाद। धन्यवाद, बधाई। मैं सम्राट चौधरी ईश्वर की शपथ लेता हूं कि जो विषय बिहार राज्य के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के सम्यक निर्वहन के लिए मैं विजय कुमार सिन्हा ईश्वर की शपथ लेता हूं कि जो विषय बिहार राज्य के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवा जबकि ऐसे मंत्री के रूप में। पार्टी के लिए यकीनन एक बड़ा दिन है और आज के दिन सबसे पहले मैं मेरे नेता, मेरे पिता आदरणीय रामविलास पासवान जी को याद करता हूं। मैं जानता हूं कि आज सबसे ज़्यादा खुश वो होंगे, वो पार्टी को जिन ऊंचाइयों पर देखना चाहते थे। आज हमारी पार्टी से 2 मंत्री शपथ लेने जा रहे हैं। पार्टी ने यकीनन एक बड़ी जीत हासिल की है, जिस तरीके से परिणाम भी सामने आए, और मैं मानता हूं कि बड़ी जीत बड़ी जिम्मेदारियों को भी लेकर आती है। उन जिम्मेदारियों का एहसास है मुझे। आज के बाद से विकसित बिहार बनाने की दिशा में, बिहार को फर्स्ट और बिहारियों को फर्स्ट बनाने की दिशा में आज के बाद तुरंत प्रभाव से अब हम लोग युद्ध स्तर पर लगेंगे। पार्टी के लिए यकीन बहुत काफी खुशी है, जनता ने ये खुशी दी है हमारे NDA परिवार को। पापा को भी बधाई देता हूँ कि वो 10वीं बार CM का वोट ले रहे हैं। मोदी अंकल, अमित शाह अंकल, भाजपा के सम्राट चौधरी जी और भी सारे नेता लोग, विजय सिन्हा अंकल, मांझी अंकल, चिराग पासवान, सबको बहुत बहुत बधाई देता हूँ। और सारे कार्यकर्ता जो NDA परिवार के, उनको भी बधाई देता हूँ। उन लोगों की मेहनत रंग लाई है। हमने जो 20 साल में किया है, जो मोदी अंकल ने 1.5 साल में सौगात दिया बिहार को, सब उसका फल दिया है जनता ने। ಈ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಟ್ವೀಟ್ ಮಾಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ಗೌರವಾನ್ವಿತ CM ನಿತೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳು. ನಿತೀಶ್ ಸಂಪುಟದ ಎಲ್ಲ ಸಚಿವರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಈ ಸರ್ಕಾರ ತನ್ನ ಎಲ್ಲ ಭರವಸೆ ಪೂರೈಸುತ್ತೆ ಎಂದು ಭಾವಿಸುತ್ತೇನೆ. ತೇಜಸ್ವಿ ಯಾದವರ ಟ್ವೀಟ್ ಇದು. ಪ್ರಶಾಂತ್ ಕಿಶೋರ್ ಅವರು ಮಾತನಾಡಿದ್ದು ಮತ್ತೆ ಚರ್ಚೆ ಆಗ್ತಾ ಇದೆ. ಪ್ರಶಾಂತ್ ಕಿಶೋರ್ ನನ್ನನ್ನೂ ಸೇರಿದಂತೆ ಅನೇಕರಲ್ಲಿ ಏನೋ ಒಂದು ಭರವಸೆ ಹುಟ್ಟಿಸಿದ್ರು, ಏನೋ ಬದಲಾವಣೆ ಆಗುತ್ತಪ್ಪ ಈ ಸಲ ಬಿಹಾರದ ರಾಜಕಾರಣ ಅಂತ. ಬಟ್ ಭರವಸೆ ಸತ್ಯ ಆಗಿಲ್ಲ ಅದು. ಅಫ್ಕೋರ್ಸ್ 3.2% ಓಟ್ ತಗೊಂಡ್ರು ಅವರು. ಮೊದಲನೇ ಸಲ ಸ್ಪರ್ಧಿಸಿದ ಚುನಾವಣೆಯಲ್ಲಿ
3.2% ಓಟ್ ಅದೇ ನೆಗ್ಲಿಜಿಬಲ್ ಅಂತಲ್ಲ, ಬಟ್ ಒಂದು ಸ್ಥಾನವನ್ನು ಗೆಲ್ಲೋದಕ್ಕಾಗಲಿಲ್ಲ. ಪ್ರಶಾಂತ್ ಕಿಶೋರ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್. ನರೇಂದ್ರ ಮೋದಿಯವರು ಸೇರಿದಂತೆ ಅನೇಕರಿಗೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆದರೂ ಚುನಾವಣೆಗಳನ್ನು ಗೆಲ್ಲಿಸಿಕೊಡುವಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದರು. ಇದೇ ಮಹಾಗಠಬಂಧನ್ಗೂ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿದ್ದರು. ತಮಿಳುನಾಡಿನಲ್ಲಿ DMKಗೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಪರವಾಗಿ ಚುನಾವಣಾ ರಣತಂತ್ರವನ್ನು ಮಾಡಿದವರು. ಆದರೆ ಸ್ವತಃ ರಾಜಕಾರಣಕ್ಕೆ ಬಂದಾಗ ಏನು ಮಾಡೋದಕ್ಕಾಗಲಿಲ್ಲ, ದೊಡ್ಡ ಬದಲಾವಣೆಯನ್ನೇನು ಮಾಡೋದಕ್ಕಾಗಲಿಲ್ಲ. ಅವರ ಲೆಕ್ಕಾಚಾರ ಒಂದಿತ್ತು, ಅದು ಲೆಕ್ಕಾಚಾರದ ಪ್ರಕಾರ ಹೇಳಿದ್ರು ಅಥವಾ ಆಸೆಯನ್ನು ಹೇಳ್ಕೊಂಡಿದ್ರು ಅವರು. ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗೋದಿಲ್ಲ, JDU 25ಕ್ಕಿಂತ ಹೆಚ್ಚಿಗೆ ಸೀಟ್ ತಗೊಂಡ್ರೆ ನಾನು ಚುನಾವಣೆಯಿಂದಲೇ ಅಂದರೆ ರಾಜಕಾರಣದಿಂದಲೇ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತಂದಿದ್ರು ಅವರು. ರಾಜಕೀಯದಲ್ಲಿ ಇಂಥ ಮಾತುಗಳನ್ನು ಜನ ಗಂಭೀರವಾಗಿ ತಗೋಬಾರ್ದು ಇಂಥ ಮಾತುಗಳನ್ನು. ಹೀಗೆ ಏನು ಮಾಡಿದ ಪ್ರತಿಜ್ಞೆಗಳೆಲ್ಲ ಸತ್ಯ ಆಗ ಹಂಗಿದ್ದಿದ್ರೆ, ಈ ರೀತಿಯ ಪ್ರತಿಜ್ಞೆಗಳನ್ನು ಈಡೇರಿಸುವ ಒತ್ತಡ ರಾಜಕಾರಣಿಗಳ ಮೇಲೆ ಇದ್ದದ್ದೇ ಆಗಿದ್ದರೆ ಕರ್ನಾಟಕದಲ್ಲೇ ಏನೇನಾಗ್ಬಿಡ್ತಿತ್ತು. ಜಮೀರ್ ಅಹಮದ್ ಖಾನ್ ಅವರು ಯಡಿಯೂರಪ್ಪನವ್ರ ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಿದ್ರಪ್ಪ. ಏನೋ ಒಂದು ಹುರುಪಿಗೆ ಬಿದ್ದು ಹೇಳಿರ್ತಾರೆ. ಪ್ರದೀಪ್ ಈಶ್ವರ್ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಿದ್ರು, ಹುರುಪಿಗೆ ಬಿದ್ದು ಹೇಳಿರ್ತಾರೆ. ಹಂಗೆ ಇವರು ಹುರುಪಿಗೆ ಬಿದ್ದು ಹೇಳಿದರು, 25ಕ್ಕಿಂತ ಹೆಚ್ಚು ಸ್ಥಾನಗಳನ್ನು JDU ತಗೊಂಡ್ರೆ ರಾಜಕೀಯದಿಂದಲೇ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತ. JDU ನೋಡ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗ್ಬಿಡುತ್ತಲ್ಲಿ. ಈಗ ಹೇಳ್ತಾ ಇದ್ದಾರೆ, ಕೊಟ್ಟಿರುವ ಭರವಸೆಯಂತೆ 2 ಲಕ್ಷ ರೂಪಾಯಿಗಳನ್ನು ಮಹಿಳೆಯರ ಅಕೌಂಟಿಗೆ ಹಾಕಿದ್ರೆ ಯಾವತ್ತೂ ರಾಜಕೀಯದ ಕಡೆ ತಲೆನ ಹಾಕಿ ಮಲಗಲ್ಲ ನಾನು ಅಂತ. 10,000 ಏನು ದುಡ್ಡು ಹಾಕಿದ್ರಲ್ಲ, 1,40,00,000 ಮಹಿಳೆಯರ ಅಕೌಂಟ್ಗಳಿಗೆ 10,000 ದುಡ್ಡು ಹಾಕಿದ್ರು. CM ರೋಜ್ಗಾರ್ ಯೋಜನಾ ಅಂತ. ಆ 10,000 ಹಾಕಿ ಮಹಿಳೆಯರಿಗೆ ಹೇಳಿದ್ರು, ಈ 10,000 ದುಡ್ಡು ಇಟ್ಕೊಂಡು ಸ್ವಂತ ಉದ್ಯೋಗ ಮಾಡೋದಕ್ಕೆ ಏನಾದ್ರು ಪ್ಲ್ಯಾನ್ ಹಾಕಿ ಆ ಪ್ಲ್ಯಾನನ್ನು ನಮಗೆ ಕೊಡಿ. ನಿಮ್ಮ ಪ್ಲ್ಯಾನ್ ವರ್ಕೆಬಲ್ ಅನಿಸಿದ್ರೆ 2 ಲಕ್ಷ ನಾವು ನಿಮಗೆ ಕೊಡ್ತೀವಿ ಅಂತ. ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿದೆ. ಅದನ್ನು ಸಾಲವಾಗಿ ಕೊಡ್ತೀವಿ ಅಂದರು ಅಥವಾ ನಿಮಗೆ ಕೊಟ್ಟು ಬಿಡ್ತೀವಿ ಅಂದರು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿದೆ. ಅದನ್ನು ಕೊಟ್ಟರೆ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿನೇ ತಗೊಂಡು ಬಿಡ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. और कई लोगों का सवाल है नीतीश कुमार को 25 सीट आने की बात है, तो मैं आपके सामने घोषणा कर रहा हूं कि जो 25 सीट हमने बात कही थी उस पर बिल्कुल कायम है. अगर नीतीश कुमार ने, उनकी सरकार ने ये वोट खरीदा नहीं है, इनको 2-2 लाख रुपए दे दे, मैं बिल्कुल राजनीति से संन्यास ले लूंगा. उसमें कहीं कोई दिक्कत नहीं है, कहीं कोई दिक्कत नहीं. बिहार के 1.5 करोड़ लोगों को 2-2 लाख रुपया नीतीश कुमार दिलवा दे, मैं मान लूंगा कि हमारे आकलन में गलती थी, हमारी गलती थी. और हमारे आकलन की बात छोड़िए, अगर बिहार से बेरोजगारी दूर हो जाए, पलायन बंद हो जाए, 1.5 करोड़ परिवार, टोटल 2.5 करोड़ परिवार में अगर 1.5 करोड़ परिवार की गरीबी दूर हो जाए, तो प्रशांत किशोर को विधायक बनने की, राजनीति करने की कोई जरूरत नहीं है. हम दूसरा काम कर सकते हैं. ಪ್ರಶಾಂತ್ ಕಿಶೋರ್ ಟೈಮ್ ಸರಿ ಇಲ್ಲ. ಟೈಮ್ ಸರಿ ಇಲ್ಲದೆ ಇದ್ದಾಗ, ಪ್ರಶಾಂತ್ ಕಿಶೋರ್ ಅಂತಲ್ಲ, ಎಲ್ರಿಗೂ ಅನ್ವಯವಾಗುವ ಮಾತು, ಟೈಮ್ ಸರಿ ಇಲ್ಲ ಅಂದಾಗ ಮಾಡಬೇಕಾದ ಮೊದಲ ಕೆಲಸ ಅಂದರೆ ಸ್ವಲ್ಪ ಸುಮ್ಮನಿರೋದು, ಸ್ಪೆಷಲಿ ಬಾಯಿಗೆ ಬೀಗ ಹಾಕೊಳ್ಳೋದು. ಟೈಮ್ ಸರಿ ಇಲ್ಲದೆ ಇದ್ದಾಗ ಗೊತ್ತಿಲ್ಲ, ಪ್ರಶಾಂತ್ ಕಿಶೋರ್ ಹುರುಪಿಗೆ ಬಿದ್ದಿದ್ದಾರೆ. ಹುರುಪು ಅಂದರೆ ಅವರ ರಾಜಕೀಯದ ಪ್ರಾಮಾಣಿಕತೆಯ ಬಗ್ಗೆ ನನಗೇನು ಡೌಟ್ ಇಲ್ಲ. ನಿಜವಾಗಿಯೂ ಬಿಹಾರಕ್ಕೊಂದು ಬದಲಾವಣೆ ಬೇಕು, ಅದನ್ನು ತರಬೇಕು ಅಂತಲೇ ರಾಜಕಾರಣಕ್ಕೆ ಬಂದವರು ಅವರು. ಬಟ್ ಟೈಮ್ ಯಾವಾಗಲೂ ಒಂದು ಎಕ್ಸ್ಪೆರಿಮೆಂಟ್, ಸ್ಪೆಷಲಿ ರಾಜಕೀಯ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಬೇಕು ಅಂದರೆ ಒಂದು ನಿರ್ವಾತ ಇರಬೇಕು, ಒಂದು ವಾಯ್ಡ್ ಕ್ರಿಯೇಟ್ ಆಗಿರ್ಬೇಕಲ್ಲಿ. ಅಂಥ ವಾಯ್ಡು ಅರವಿಂದ್ ಕೇಜ್ರಿವಾಲ್ ಬಂದಾಗಿತ್ತು, ಆಮ್ ಆದ್ಮಿ ಪಕ್ಷ ಬಂದಾಗಿತ್ತು. ಅದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾಡಿಕೊಂಡು ಇದೊಂದು ನಾನ್ ಪೊಲಿಟಿಕಲ್ ಮೂಮೆಂಟ್ ಅಂತ ಹೇಳಿ ಅಣ್ಣಾ ಹಜಾರೆ ಅವರನ್ನು ದಿಲ್ಲಿಗೆ ಕರ್ಕೊಂಬಂದು ಉಪವಾಸ ಕೂಡಿಸಿ ದೇಶದಾದ್ಯಂತ ಅದೊಂದು ಅಲೆ ಏಳೋ ಹಂಗೆ ಮಾಡಿ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಆವತ್ತು ಅರವಿಂದ್ ಕೇಜ್ರಿವಾಲು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮಕ್ಕಳ ಮೇಲೆ ಆಣೆ ಹಾಕಿದ್ರು.
ನಾನು ಯಾವ ಕಾರಣಕ್ಕೂ ರಾಜಕಾರಣಕ್ಕೆ ಬರೋದಿಲ್ಲ, ನನ್ನ ಮಕ್ಕಳ ಮೇಲೆ ಆಣೆ ಅಂದುಬಿಟ್ಟಿದ್ರು ಅವರು. ಆಮೇಲೆ ಇಲ್ಲ ಪರಿಸ್ಥಿತಿ ಚೇಂಜ್ ಆಯಿತು ಅಂದರು, ರಾಜಕಾರಣಕ್ಕೆ ಬರಬೇಕು ಅಂದರು. ರಾಜಕಾರಣಕ್ಕೆ ಬಂದ ನಂತರ ದೇಶದ ಭ್ರಷ್ಟ ರಾಜಕಾರಣಿಗಳದೊಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಇಂಥವ್ರು ಮೋಸ್ಟ್ ಕರಪ್ಟ್ ಪೊಲಿಟಿಷಿಯನ್ಸ್ ಇದ್ದಾರೆ ನಮ್ಮಲ್ಲಿ ಅಂತ. ದೇಶದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನು ಓದಿ ಹೇಳಿದ್ರು ಅವರು. ಸೀನ್ ಚೇಂಜ್ ಆದರೆ ಅವರ ಪೈಕಿ ಕೆಲವು ರಾಜಕಾರಣಿಗಳ ಜೊತೆಗೆ ವೇದಿಕೆಯ ಮೇಲೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಆ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಅಂತ ಈಗಲೇ ಶರ ಬರೆಯೋದಿಲ್ಲ, ಬಟ್ ನಂಬಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಗಳಿಸಿಕೊಳ್ಳಲಿಲ್ಲ. ಅದಾದ ನಂತರ ವೈಯಕ್ತಿಕವಾಗಿ ನನಗೆ ಭರವಸೆ ಹುಟ್ಟಿದ್ದು ಪ್ರಶಾಂತ್ ಕಿಶೋರ್ ಮೇಲೆ. ಒಂದು ನಿಜವಾಗಿಯೂ ಜನಪರವಾದ ರಾಜಕಾರಣವನ್ನು ಇವರು ಮಾಡ್ತಾರೆ ಅಂತ. ಅದನ್ನು ಯಾವುದೋ ಕಾರಣಕ್ಕೆ ಬಿಹಾರದ ಜನ ಒಪ್ಕೊಂಡು ಹಂಗಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ NDAದವರು ಮಾಡಿದಂಥ ಈ ಜಂಗಲ್ ರಾಜ್ನ ಕ್ಯಾಂಪೇನ್ ಏನಿತ್ತಲ್ಲ, ಜಂಗಲ್ ರಾಜ್ನ ಕ್ಯಾಂಪೇನು. ಪ್ರಶಾಂತ್ ಕಿಶೋರ್ ಬೆಂಬಲಕ್ಕೆ ನಿಂತಿದ್ದ ಆರಂಭದಲ್ಲಿ 6% ಓಟ್ ಬರುತ್ತೆ ಇವರಿಗೆ ಅಂತ ಲೆಕ್ಕಾಚಾರ ಇತ್ತು. ಆ ಜನರಿಗೂ ಅನಿಸೋದಕ್ಕೆ ಶುರುವಾಯಿತು, ನಾವು ಪ್ರಶಾಂತ್ ಕಿಶೋರ್ಗೆ ಓಟ್ ಹಾಕಿ NDAಗೆ ಹೋಗುವ ಮತಗಳನ್ನು ಒಡೆದ್ರೆ ರಾಜ್ಯದಲ್ಲಿ ಮತ್ತೆ ಜಂಗಲ್ ರಾಜ್ ಬರುತ್ತೆ ಅಂತ, RJDಯ ಜಂಗಲ್ ರಾಜ್ ಬರಬಹುದು ಅನ್ನುವ ಆತಂಕ ಕಾಡೋದಕ್ಕೆ ಶುರು ಮಾಡ್ತೋ ಏನೋ. ಇವರ ಜೊತೆಗಿದ್ದವರೆಲ್ಲ NDAಗೆ ಓಟ್ ಹಾಕಿದಾಗ ಅನ್ನಿಸ್ತಾ ಇದೆ. ಅದರ್ವೈಸ್ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಬೇರೆ ಕಾರಣಗಳೇನು ಇರಲಿಲ್ಲ. ಅದಾಗಿದೆ. ಪ್ರಶಾಂತ್ ಕಿಶೋರ್ ಅವರಿಗೆ ಇನ್ನೂ 5 ವರ್ಷ ಸಮಯ ಇದೆ ಮತ್ತೆ ಪಕ್ಷವನ್ನು ಕಟ್ಟಿ ನಿಲ್ಲಿಸೋದಕ್ಕೆ. ಲೆಟ್ಸಿ ಏನು ಮಾಡ್ತಾರೆ ಅಂತ. ಅದು ಬಿಟ್ಟು ಈ ರೀತಿಯಾದ ಘೋಷಣೆಗಳನ್ನು ಮಾಡೋದು ನಿಲ್ಲಿಸ್ಬೇಕು ಅಂತ. ಹಂಗೆ ಮಾಡಿದ್ರೆ ರಾಜಕೀಯ ಬಿಟ್ಟುಬಿಡ್ತೀನಿ, ಹಿಂಗೆ ಮಾಡಿದ್ರೆ ರಾಜಕೀಯ ಬಿಟ್ಟುಬಿಡ್ತೀನಿ, ಅನವಶ್ಯಕ. ಮುಂದಿನ ಸುದ್ದಿಗೆ ಹೋಗೋಣ. ಈಗಷ್ಟೇ ಬಂತು ನೋಡಿ ಒಂದು ಸುದ್ದಿ. 9:00 ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಿಂದ ಹೋಗಿರುವ ಶಾಸಕರುಗಳಿಗೆ ಭೇಟಿಗೆ ಸಮಯ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರ ಬಣದ ಶಾಸಕರುಗಳ ದಿಲ್ಲಿಗೆ ಹೋಗಿದ್ದಾರೆ. 9:00 ಬನ್ನಿ ಮನೆಗೆ ಅಂತ ಹೇಳಿದ್ದಾರೆ. ಹೀಗೆ ಹೋದ ಶಾಸಕರುಗಳ ಪೈಕಿ ನೆಲಮಂಗಲದ ಶ್ರೀನಿವಾಸ್, ಗುಬ್ಬಿ ಶಾಸಕ ಶ್ರೀನಿವಾಸ್, MLC ರವಿ ಮತ್ತು ಕುಣಿಗಲ್ ರಂಗನಾಥ್, ಈ 4 ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನೆಗೆ ಹೋಗಿದ್ರು. ವಿಡಿಯೋನೇ ಇದೆ ಅವ್ರದ್ದು. ಮನೆಗೆ ಹೋಗಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ ಸೋನಿಯಾ ಗಾಂಧಿ ಅವರು ಅರ್ಜೆಂಟ್ ಕರೀತಾ ಇದ್ದಾರೆ, ನಾನು ಅವರು ಭೇಟಿಗೆ ಹೋಗಬೇಕು ಅಂತ ಹೋದರು. ಸೋನಿಯಾ ಗಾಂಧಿಯವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮನೆಗೆ ಕರೆಸ್ಕೊಂಡಿದ್ರು ಅಂತ ಸುದ್ದಿ ಇದೆ. ಈಗ ಬಂದ್ರೋ ಏನೋ ಗೊತ್ತಿಲ್ಲ, ಸೋನಿಯಾ ಗಾಂಧಿಯವ್ರ ಮನೆಯಿಂದ ವಾಪಸ್ ತಮ್ಮ ಮನೆಗೆ ಬಂದ್ರಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 9:00 ಅಂದರೆ ಇನ್ನೊಂದು 15-20 ನಿಮಿಷಕ್ಕೆ ಬನ್ನಿ ಮಾತಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈಗ ಸ್ವಲ್ಪ ಹೊತ್ತಿನ ನಂತರ DK ಶಿವಕುಮಾರ್ ಬಣದ ಶಾಸಕರಿಗೂ AICC ಅಧ್ಯಕ್ಷರಿಗೂ ಮಧ್ಯೆ ಮಾತುಕತೆಯಾಗತ್ತೆ. ಅಲ್ಲಿ ಏನಾಯಿತು ಅನ್ನೋ ಸುದ್ದಿ ಬರುತ್ತೆ, ಹೇಳ್ತೇವೆ. ಅಲ್ಫಲಾ ಯೂನಿವರ್ಸಿಟಿ, ಡೆಲ್ಲಿ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ಗೆ ಕೇಂದ್ರವಾಗಿದ್ದಂಥ ಅಲ್ಫಲಾ ಯೂನಿವರ್ಸಿಟಿ. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ 5 ಜನ ಡಾಕ್ಟರ್ಗಳು ಟೆರರಿಸ್ಟ್ ಆಗಿಬಿಟ್ಟಿದ್ರು ಅನ್ನೋ ಸುದ್ದಿ ಕೇಳಿ ದೇಶ ಬೆಚ್ಚಿ ಬಿದ್ದಿತ್ತು. ಒಂದು ಯೂನಿವರ್ಸಿಟಿಯಲ್ಲಿ ಹೀಗೆಲ್ಲ ಆಗತ್ತಾ ಅಂತ. ಹೀಗೆಲ್ಲ ಆಗಿದ್ದು ಮೊದಲನೆಯ ಸಲ ಏನಲ್ಲ. ಭಯೋತ್ಪಾದಕರ ಜೊತೆಗೆ ಈ ಯೂನಿವರ್ಸಿಟಿಯ ಸಂಪರ್ಕ ಸಂಬಂಧ ಬಯಲಿಗೆ ಬಂದಿರೋದು ಮೊದಲನೇ ಸಲ ಅಲ್ಲ. 2008ರ ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್ನ ಆರೋಪಿ ಕೂಡ ಇದೇ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಓದಿದ್ದ. ಇಂಡಿಯನ್ ಮುಜಾಹಿದೀನ್ನ ಮಿರ್ಜಾ ಶಾಬಾದ್ ಬೇಗ್ ಅಲ್ಫಲಾ ಯೂನಿವರ್ಸಿಟಿಯ ಓಲ್ಡ್ ಸ್ಟೂಡೆಂಟ್. 2007ರಲ್ಲಿ ಈತ ಇಲ್ಲೇ BTech ಮುಗಿಸಿದ್ದ. ಭಾರತದಲ್ಲಿ ನಡೆದ 5 ಬಾಂಬ್ ಬ್ಲಾಸ್ಟ್ಗಳಲ್ಲಿ ಈತನ ಕೈವಾಡ ಇತ್ತು. 2008 ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವನೇ ಮಿರ್ಜಾ ಶಾಬಾದ್ ಬೇಗ್, ಅಲ್ಫಲಾ ಯೂನಿವರ್ಸಿಟಿಯ ಓಲ್ಡ್ ಸ್ಟೂಡೆಂಟ್. ಅವನೊಬ್ಬನೇ ಅಲ್ಲ, ಲಿಸ್ಟೇ ಇದೆ. ಡಾಕ್ಟರ್ R ಶಹನವಾಜ್ ಅಂತ ಅಲ್ಫಲಾ ಯೂನಿವರ್ಸಿಟಿ ಸ್ಟೂಡೆಂಟ್, ಟೆರರಿಸ್ಟ್. ಆರಿಜ್ ಖಾನ್ ಅಲಿಯಾಸ್ ಜುನೈದ್ ಅಲ್ಫಲಾ ಯೂನಿವರ್ಸಿಟಿಯ ಮತ್ತೊಬ್ಬ ಸ್ಟೂಡೆಂಟು. ಮೊಹಮ್ಮದ್ ಸಾಜಿದ್ ಅಲ್ಫಲಾ ಯೂನಿವರ್ಸಿಟಿಯ ಇನ್ನೊಬ್ಬ ಸ್ಟೂಡೆಂಟು. ಇಷ್ಟು ಜನ ಅಲ್ಫಲಾ ಯೂನಿವರ್ಸಿಟಿಯಿಂದ ಓದಿ ಬಂದಂಥವರು
ಈಗಾಗಲೇ ಭಾರತದ ಟೆರರ್ ಲಿಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಶಾಬಾದ್ ಬೇಗ್ ಉತ್ತರ ಪ್ರದೇಶದ ಆಜಮ್ಗಢದವನು. ಆಜಮ್ಗಢದ ಹತ್ರ ಕಲ್ಗಂಜ್ ಅಂತ ಊರಿದೆ, ಬರೀಡಿ ಕಲ್ಗಂಜ್ ಅಂತ. ಆ ಊರಿನವನು ಇಂಡಿಯನ್ ಮುಜಾಹಿದ್ದೀನ್ ಸೇರ್ಕೊಂಡಿದ್ದ. ಆಜಮ್ಗಢ ಮಾಡ್ಯೂಲ್ನ ಇಂಡಿಯನ್ ಮುಜಾಹಿದ್ದೀನ್ನ ಆಜಮ್ಗಢ ಮಾಡ್ಯೂಲ್ನ ಸದಸ್ಯ ಆಗಿದ್ದ ಈತ. 2007ರಲ್ಲಿ BTech ಮುಗಿಸ್ತಾನೆ ಅಲ್ಫಲಾ ಯೂನಿವರ್ಸಿಟಿಯಿಂದ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಮುಗಿಸಿದ್ದಿದ್ದ. ಸ್ಟೂಡೆಂಟ್ ಆಗಿದ್ದಾಗಲೇ ಮನಸ್ಸು ಟೆರರಿಸ್ಟ್ ಆಗಿತ್ತು. ಸಕ್ವಿಬ್ ನಿಸಾರ್ ಅನ್ನುವ ಒಬ್ಬ ಸಂಬಂಧಿಕನ ಜೊತೆಗೆ ಇಂಡಿಯನ್ ಮುಜಾಹಿದ್ದೀನ್ ಸೇರ್ಕೊಂಡಿದ್ದ. 2008ರಲ್ಲಿ ಅಹಮದಾಬಾದ್ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಅದಾದ ನಂತರ ತಲೆಮರೆಸ್ಕೊಂಡಿದ್ದಾನೆ, ಇನ್ನೂ ತನಕ ಸಿಕ್ಕಿಲ್ಲ. 2010 ಪುಣೆ ಜರ್ಮನ್ ಬೇಕರಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಇವನ ಕನೆಕ್ಷನ್ ಇತ್ತು. ಅದನ್ನು ಹೊರತುಪಡಿಸಿ ದೇಶದಾದ್ಯಂತ ಇನ್ನೂ ಬೇರೆ ಬೇರೆ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಈತನ ಹೆಸರಿದೆ. IED ಎಕ್ಸ್ಪರ್ಟ್ ಈತ. NIAದವರು ಈತನನ್ನು ಹಿಡಿದುಕೊಟ್ರೆ 15 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಇನ್ನೂ ತನಕ ಸಿಕ್ಕಿಲ್ಲ. 2019ರಲ್ಲಿ ಈತ ಕೊನೆಯ ಸಲ ಅಫ್ಘಾನಿಸ್ತಾನದಲ್ಲಿ ಟ್ರೇಸ್ ಆಗಿರ್ತಾನೆ. ಅಫ್ಘಾನಿಸ್ತಾನದಲ್ಲಿ ಯೂನಿವರ್ಸಿಟಿಗಳಿಗೆ, ಕಾಲೇಜುಗಳಿಗೆ ನಮ್ಮ ಅಲ್ಯೂಮಿನಾಯಿ ಇವರು ಅಂತ ಒಂದು ಲಿಸ್ಟ್ ಇರುತ್ತೆ ನೋಡಿ, ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು, ನಮ್ಮಲ್ಲಿ ಕಲಿತು ಹೋದವ್ರು ಏನೇನಾಗಿದ್ದಾರೆ ಗೊತ್ತಾ ಅಂತ. ಹಂಗೆ ಅಲ್ಫಲಾದವರು ಹಾಕಬಹುದು, ಎಂತೆಂಥ ಟೆರರಿಸ್ಟ್ಗಳಾಗಿ ಹೋಗಿದ್ದಾರೆ ನಮ್ಮಲ್ಲಿ ಗೊತ್ತಾ ಅಂತ. ಉಡುಪಿಗೆ ಬಂದಿದ್ದ ಇವನು ಶಾಬಾದ್ ಬೇಗ್. ಯಾಸಿನ್ ಭಟ್ಕಳ್, ರಿಯಾಜ್ ಭಟ್ಕಳ್ ಜೊತೆ ಭಾಳ ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದ್ದ. ಯಾಸಿನ್ ಭಟ್ಕಳ್, ರಿಯಾಜ್ ಭಟ್ಕಳ್ ಇವನಿಗೆ ಡಿಟೋನೇಟರ್ಗಳನ್ನು ಕೊಡ್ತಿದ್ರಂತೆ. ಇವತ್ತಿನ ತನಕ ಒನ್ ಆಫ್ ದ ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಸ್. ಅಲ್ಫಲಾ ಯೂನಿವರ್ಸಿಟಿಯ ಪ್ರಾಡಕ್ಟ್. ಅಹಮದಾಬಾದ್ ಬಾಂಬ್ ಬ್ಲಾಸ್ಟು, ಜೈಪುರ್ ಬಾಂಬ್ ಬ್ಲಾಸ್ಟು. ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್ನಲ್ಲಿ 56 ಜನ ಸತ್ತಿದ್ರು. 56 ಜನ ಸತ್ತಿದ್ರು. ಜೈಪುರ್ ಬಾಂಬ್ ಬ್ಲಾಸ್ಟು 2008ರದ್ದೇ. ಇನ್ನೊಂದು ಕಡೆ ದೆಹಲಿ ಬಾಂಬ್ ಬ್ಲಾಸ್ಟ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. 6 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ, ಕಸ್ಟಡಿಗೆ ತಗೊಂಡಿದ್ದಾರೆ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಇದು. ಯಾರ್ಯಾರ ಪಾತ್ರ ಏನೇನು ಅನ್ನೋದರ ಕ್ಲಾರಿಟಿ ಈಗ ಸಿಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಜೊತೆಗೆ ಇವ್ರದ್ದು ನಂಟಿತ್ತು ಅನ್ನೋದು ಪ್ರೂವನ್ ಟ್ರುತ್. ಈಗ ಪ್ರೂವನ್ ಟ್ರುತ್. ಆದಿಲ್ ಅಹಮದ್ ರಾಥರ್, ಮುಜಮ್ಮಿಲ್ ಶಕೀಲ್, ಶಾಹಿನಾ ಶಹೀದ್, ಇರ್ಫಾನ್ ಅಹಮದ್ ಮೌಲ್ವಿ, ಅವನು ಶ್ರೀನಗರದವನು, ಜಾಸಿರ್ ಬಿಲಾಲ್ ವಾನಿ ಅಲಿಯಾಸ್ ಡ್ಯಾನಿಶ್, ಅಮೀರ್ ರಶೀದ್ ಅಲಿ. ಇಷ್ಟು ಜನ ಇವ್ರ ಪಾತ್ರ ಏನೇನು ಅನ್ನೋದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಕ್ವಿಕ್ಕಾಗಿ ಧರ್ಮಸ್ಥಳದೊಂದು ಸುದ್ದಿ ನೋಡ್ಬಿಡೋಣ. SIT ಚಾರ್ಜ್ ಶೀಟ್ ಫೈಲ್ ಮಾಡ್ತು. ಯಾವ ಚಿನ್ನಯ್ಯ ಮಾಡಿದ ಆರೋಪ, ಕೊಟ್ಟ ದೂರಿನ ಮೇಲೆ ತನಿಖೆ ನಡೆಸೋದಕ್ಕೆ SIT ರಚನೆ ಆಗಿತ್ತು. ಈ ಚಾರ್ಜ್ ಶೀಟ್ನಲ್ಲಿ ಅದೇ ಚಿನ್ನಯ್ಯ ಆರೋಪಿ ನಂಬರ್ 1. ಈ SIT ರಚನೆಯಾಗುವುದಕ್ಕೆ ಭೂಮಿ ಆಕಾಶ ಒಂದು ಮಾಡಿ ಹೋರಾಟ ಆಂದೋಲನ ಮಾಡಿದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತ, ವಿಠ್ಠಲಗೌಡ, ಅವರು ಈ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳು. ನನ್ನ ಮಗಳು ದೇವಸ್ಥಾನದವರಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾಳೆ, ಕೊಲೆ ಅತ್ಯಾಚಾರ ಏನು ತನಿಖೆ ಮಾಡಬೇಡಿ, ಅವಳು ಮೂಳೆ ಸಿಕ್ಕರೆ ಕೊಡಿ ಅಂತ ಒಬ್ಬಳು ಕಂಪ್ಲೇಂಟ್ ತಗೊಂಡು ಬಂದ್ಲಲ್ಲ ಸುಜಾತ. ನಾನು ಸುಜಾತಾ ಭಟ್ ಅಂತ ಹೇಳ್ಕೊಂಡು, ಹುಟ್ಟದೇ ಇದ್ದ ಮಗು ಅನನ್ಯ ಭಟ್ ಅನ್ನೋ ಹೆಸರು ಹೇಳ್ಕೊಂಡು, ಆಕೆ ಕೂಡ ಚಾರ್ಜ್ ಶೀಟ್ನಲ್ಲಿ ಆರೋಪಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. 3923 ಪುಟಗಳ ಚಾರ್ಜ್ ಶೀಟ್. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮತ್ತು ಸೈಮನ್ ಚಾರ್ಜ್ ಶೀಟನ್ನು ಮುಚ್ಚಿದ ಲಕೋಟೆಯಲ್ಲಿ ಬೆಳತಂಗಡಿ ಕೋರ್ಟಿಗೆ ಕೊಟ್ಟಿದ್ದಾರೆ. ಚಿನ್ನಯ್ಯ ಫಸ್ಟ್ ಅಕ್ಯೂಸ್ಡ್. ಜುಲೈ 20ನೇ ತಾರೀಖು ರಾಜ್ಯ ಸರ್ಕಾರ ಈ SITಯನ್ನು ರಚನೆ ಮಾಡಿತ್ತು ಚಿನ್ನಯ್ಯ ಕೊಟ್ಟ ದೂರಿನ ತನಿಖೆ ನಡೆಸೋದಕ್ಕೆ. ತನಿಖೆ ನಡೀತಾ ಇಡೀ ಕೇಸೇ ಉಲ್ಟಾ ಆಗಿದೆ. ಚಿನ್ನಯ್ಯ, ತಿಮರೋಡಿ, ಮಟ್ಟಣ್ಣವರ್, ಜಯಂತ್, ವಿಠ್ಠಲಗೌಡ ಮತ್ತು ಸುಜಾತಾ ಭಟ್ 6 ಜನ ಆರೋಪಿಗಳು ಅಂತ SIT ಹೇಳ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಇವ್ರನ್ನ ಆರೋಪಿಗಳು ಅಂತ ಹೇಳ್ತಾ ಇರೋದು. ಅದರ್ವೈಸ್ FIR ಕ್ವಾಶ್ ಮಾಡಬೇಕು ಅಂತ ಏನು ಇವರು ಹೈಕೋರ್ಟಿಗೆ ಬಂದಿದ್ರಲ್ಲ,
ಅದರ ಆರ್ಗ್ಯುಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಸರ್ಕಾರಿ ವಕೀಲರು ಹೇಳಿದ್ದು ಅವರೇನು ಆರೋಪಿಗಳಲ್ಲ, ಸಾಕ್ಷಿದಾರರಷ್ಟೇ, ತನಿಖೆಗೆ ಬರಲಿ ಅದರಲ್ಲಿ ಏನಿದೆ ಅಂತ. ಈಗ ಆರೋಪಿಗಳೇ ಆಗಿದ್ದಾರೆ. ಆರೋಪಿಗಳಾಗಿದ್ದಾರೆ, ಅರೆಸ್ಟೇ ಮಾಡದೆ ಚಾರ್ಜ್ ಶೀಟ್ ಹಾಕಲಾಗಿದೆ. ಅರೆಸ್ಟ್ ಮಾಡೋದು ಕಂಪಲ್ಸರಿಯಾ? ಇಟ್ ಈಸ್ ನಾಟ್. ಆದರೆ ಯಾಕೆ ಮಾಡಿಲ್ಲ ಅನ್ನೋದು ಜನರಲ್ ಕೊನೆ ತನಕನೂ ಪ್ರಶ್ನೆ ಉಳಿಯುತ್ತೆ. ಮತ್ತೆ ಯಾವತ್ತಾರು ಮಾತಾಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.